ಹಾಯ್ ಫ್ರೆಂಡ್ಸ್, ಆತ್ಮೀಯ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಈಗಾಗಲೇ ನಾನು ಡೇ 1ನಲ್ಲಿ ಹೇಳಿದ್ನಿ ಏನಂತಂದ್ರೆ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿರುವಂಥ ಪ್ಯಾಟರ್ನ್ಗಳು ಮತ್ತು ಫಸ್ಟ್ ಡೇ ನೀವು ಏನು ಮಾಡಬೇಕು ಅಂತೇಳಿ. ಈಗ ಡೇ 2 ಈಗ ನೋಡಿ, ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬಂದೈತಿ, ಒಂದು ಹೋಪ್ ಬಂದೈತಿ ನಿಮ್ಮಲ್ಲಿ. ಈಗ ಏನಂತಂದ್ರೆ ನಾ ನೆಕ್ಸ್ಟ್ ಟೈಮ್ ಕ್ರ್ಯಾಕ್ ಮಾಡೇ ಮಾಡ್ತೀನಿ ಅಂತೇಳಿ. ಮತ್ತು ಯಾರೆಲ್ಲ 1 ಮಾರ್ಕು 2 ಮಾರ್ಕ್ಸಿಗೆ ನಿಮ್ಮದು ಫೇಲ್ ಆಗಿತ್ತು, ವಿಫಲತೆಯನ್ನು ಹೊಂದಿದ್ರಿ, ನಿಮಗೆ ಅನಿಸೈತಿ ಈಗ ನಾ ಜಾಸ್ತಿ ಸ್ಕೋರ್ ಮಾಡೋಕ್ಕನ ವಿಫಲತೆಯನ್ನು ಮಾಡನಿ ಅಂತೇಳಿ. ಯಾರಿಗೆ ಅನಿಸೈತಿ ಅವಾಗ ಮಾತ್ರ ನಾ ಹೇಳಿದ್ದಕ್ಕೊಂದು ಏನಂತಂದ್ರೆ ವ್ಯಾಲ್ಯೂ ಇದ್ದಂಗೆ, ಮತ್ತು ಇನ್ನೊಂದು ಅದು ಒಂದು ಸರಿಯಾದ ವೇದಲ್ಲಿ ಹೋದಂಗೆ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ. ಈಗ ನೋಡಿ, ಆ ವಿಡಿಯೋಗೆ ನೀವು ತೋರಿಸಿರುವಂಥ ಪ್ರೀತಿ ಬಹಳಷ್ಟಿದೆ, ಯಾಕಂದ್ರೆ ಭಾಳಷ್ಟು ವೈರಲ್ ಆಗಿದೆ ಅದು. ಅದಕ್ಕೋಸ್ಕರ ಏನಂತಂದ್ರೆ ಪ್ರತಿ 2 ದಿನ ಅಂತಂದರೆ ಇವತ್ತು ವಿಡಿಯೋ ಹಾಕಿನಿ ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ನಿಮಗೆ ವಿಡಿಯೋನ ಹಾಕಿರ್ತೀನಿ ನಾ. ಅಂದರೆ ನಿಮಗೆ ಒಂದು ದಿನ ನೀವು ಮೈಂಡ್ ಸೆಟ್ ಮಾಡ್ಕೋಬೇಕು. ಈಗ ನೀವು ನೋಡಿ, ಹಳೆಯ ತಪ್ಪುಗಳನ್ನು ಮಾಡಬಾರ್ದಂತ ಒಂದು ಫಿಕ್ಸ್ ಆದ್ರಿ. ಇನ್ನೊಂದು ಏನಂತಂದ್ರೆ ನೀವು ನೆಕ್ಸ್ಟ್ ಟೈಮ್ ನಾನು ಸಕ್ಸಸ್ ಆಗೇ ಆಗ್ತೀನಿ ಅಂತ ಫಿಕ್ಸ್ ಆದ್ರಿ. ಇವತ್ತಿನ ಕ್ಲಾಸ್ ಭಾಳಷ್ಟು ಇಂಪಾರ್ಟೆಂಟು ಡೇ 2ಗೆ ಸಂಬಂಧಪಟ್ಟಂಗೆ. ಸರ ನಾನು 1ನೇ ದಿನ ಇಷ್ಟೆಲ್ಲ ತಲೆಯಾಗಿ ತೊಗೊಂಡೇನು, ಇಷ್ಟೆಲ್ಲ ಮಾಡತ್ತೇನು, ನಾ ಡೇ 2ದಾಗಿ ಏನು ಮಾಡಬೇಕು, 2ನೇ ದಿನ ನೀವು ಏನೇನು ಕಾನ್ಸೆಪ್ಟ್ ಹಾಕೋಬೇಕು ಅಂತೇಳಿ ಹೇಳ್ತೇನೆ ನೋಡ್ರಿ. ಯಾರೆಲ್ಲ ಈಗ ಹೊಸದಾಗಿ ಇವತ್ತು ನೋಡತ್ತರಿ ಆ ಹಳೆ ವಿಡಿಯೋನ ನೋಡ್ರಿ. 1ನೇ ವಿಡಿಯೋನ ನೋಡಿ 2ನೇ ವಿಡಿಯೋನ ನೋಡ್ರಿ, ಮೊದಲನೇ ವಿಡಿಯೋನ ನೋಡ್ರಿ. ಇದರಲ್ಲಿ ಹಾಕಿರ್ತೇನೆ ನಾನು ನಿಮ್ಗೆ. 1ನೇ ವಿಡಿಯೋನ ನೋಡ್ರಿ ಮತ್ತು ಸೆಕೆಂಡ್ ವಿಡಿಯೋನ ನೋಡ್ರಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡ್ಕೊಳ್ಳಿ ಅದನ್ನು. ಯಾಕಂದ್ರೆ ನಿಮ್ಗೆ ಲೈವ್ ಕ್ಲಾಸು ಬರ್ತಿರ್ತೈತಿ, ಪ್ಲಸ್ ಈ ರೆಕಾರ್ಡೆಡ್ ಕ್ಲಾಸು ಬರ್ತಿರ್ತೈತಿ. ನೀವು ನೋಡ್ರಿ, ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಅತ್ಯಂತ ಕಡಿಮೆ ಸಮಯದಲ್ಲಿ ತೆಗೆದುಕೊಂಡ್ರೂ ನಾವು ಏನು ಮಾಡ್ಬೇಕಂತಂದ್ರೆ ಕ್ಲಿಯರಾಗಿ ಮಾಹಿತಿಯನ್ನು ಕೊಡಬೇಕು. ಡೇ 2 ಸರ 2ನೇ ದಿನ ಇಷ್ಟು ಮಾಡ್ರೆ ನನಗೆ ಸಕ್ಸಸ್ ಆಗ್ತೈತಿ ಏನ್ರಿ ಅಂದ್ರೆ 100% ಆಗ್ತೈತಿ. ನೋಡ್ರಿ, ಇಲ್ಲಿ ನಿಮ್ಮ ಕೈಯಲ್ಲಿ ಮೊದಲು ಏನಿರಬೇಕಂದ್ರೆ ಟೆಕ್ಸ್ಟ್ ಬುಕ್ಗಳಿರಬೇಕು, ಪಠ್ಯ ಪುಸ್ತಕ ಇರಬೇಕು. ಸರ ಯಾವ ಟೆಕ್ಸ್ಟ್ ಬುಕ್ ಅಂತಂದ್ರೆ ಇದು ಬಿಟ್ಟು ಬೇರೆ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವು 6th ದಿಂದ 10th ಅಂತಾರೆ, ನೀವು 12th ವರೆಗೂ ತೆಗೆದುಕೊಳ್ಬೇಕು. 6th ದಿಂದ 12th ಬುಕ್ಗಳನ್ನು ಯೂಸ್ ಮಾಡಿರಿ. ಇಲ್ಲಿ ಸರ ನಮ್ಮದು ಸೈನ್ಸ್ ಇತ್ತಂತಂದ್ರೆ ನೀವು 6th ದಿಂದ 10th ಪರ್ಫೆಕ್ಟಾಗಿ ಓದಿದ್ರೆ ಸಾಕು. ಮತ್ತು ಸರ್ ನಮ್ಗೆ ಯಾಕೆ ಆರ್ಟ್ಸ್ದವ್ರಿಗೆ ಹಿಂಗೆ ಹೇಳತ್ತರಿ ಅಂತಂದಾಗ ಇಲ್ಲಿ ಏನು ಓದಬೇಕ್ರಿ ಅಂತಂದ್ರೆ, ಈಗ ನೋಡಿ, ಫಸ್ಟ್ PUC ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದಷ್ಟು ಬುಕ್ ಬರ್ತಾವೆ. ಫಸ್ಟ್ PUC ಒಳಗಿಂದು ನೀವೇನು ತೊಗೊಳ್ಬೇಕಂತಂದ್ರೆ ಮಸ್ಟ್ ಆ್ಯಂಡ್ ಶುಡ್ಡು ಜಿಯೋಗ್ರಫಿ ಬುಕ್ಕನ್ನು ಓದಬೇಕು. ನಾ ಏನು ಹೇಳತ್ತೇನೆ ತಿಳ್ಕೊರಿ, ಜಿಯೋಗ್ರಫಿ ಫಸ್ಟ್ ಇಯರ್ PUC, ಬಟ್ ಸೆಕೆಂಡ್ ಇಯರ್ PUC ಓದುವಂಗಿಲ್ಲ. ಇದು ಬ್ಯಾಡ್ ನಮಗೆ. ಯಾಕಂದ್ರೆ ಅಲ್ಲಿ ಮಾನವ ಭೂಗೋಳಶಾಸ್ತ್ರ ಅಂತ ಬರ್ತೈತಿ, ಅದೇನು ಬೇಡ. ನಿಮಗೆ ಫಿಸಿಕಲ್ ಜಿಯೋಗ್ರಫಿ ಐತಿ ನೋಡ್ರಿ, ಫಸ್ಟ್ ಇಯರ್ ಬೆಸ್ಟ್ ಬುಕ್ ಐತಿ, ಇದನ್ನು ಓದ್ಬೇಕು ಜಿಯೋಗ್ರಫಿ ಒಳಗೆ. ಇನ್ನು ಇಲ್ಲಿ ಹಿಸ್ಟ್ರಿ ಒಳಗೆ ಫಸ್ಟ್ ಇಯರ್ ಓದಕ್ಕೆ ಹೋಗ್ಬೇಡ್ರಿ. ಹಿಸ್ಟ್ರಿ ಒಳಗೆ ಇತಿಹಾಸದೊಳಗೆ ಫಸ್ಟ್ ಇಯರ್ ಓದಬೇಡ್ರಿ, ಇತಿಹಾಸದೊಳಗೆ ಸೆಕೆಂಡ್ ಇಯರ್ ಬುಕ್ಕನ್ನು ಓದ್ರಿ. ಸೆಕೆಂಡ್ ಇಯರ್ ಬುಕ್, ಯಾಕಂದರೆ ಫಸ್ಟ್ ಇಯರ್ ಜಾಗತಿಕ ಇತಿಹಾಸ ಐತಿ, ಸೆಕೆಂಡ್ ಇಯರ್ ಬುಕ್ಕನ್ನು ಓದ್ಕೊಳ್ಳಿ. ಇದ್ರ ಜೊತೆಗೆ ಏನಂತಂದರೆ ಈಗ ಸಮಾಜಶಾಸ್ತ್ರ ಒಂದು, ಸಮಾಜ ಇನ್ನೊಂದು, ಅರ್ಥಶಾಸ್ತ್ರ ನೋಡ್ಕೊಳ್ಳಿ. ಯಾಕಂದ್ರೆ ಭಾಳ ಬೆಸ್ಟಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಇದು ಯಾರಿಗೆ ಅಂತಂದರೆ ಇಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡು. ಏನು ಸೈನ್ಸ್ ಅಂತ ತೆಗೆದುಕೊಂಡಾಗ ನೀವು 6th ದಿಂದ 10th ವರೆಗೂ ಪರ್ಫೆಕ್ಟಾಗಿ ಓದಿದ್ರಂದ್ರೆ ಅದರಲ್ಲೇನೋ ಕ್ವಶನ್ ಇರ್ತಾವೆ. ಇಲ್ಲಿ ಒಂದು ಸ್ವಲ್ಪ ಇವ್ರಿಗೆ ಜಾಸ್ತಿ ಕೇಳ್ತಾರೆ. ಅದಕ್ಕೋಸ್ಕರ ಇಲ್ಲೇನಾಯ್ತು ನಿಮ್ಮ ಕಡೆ ಟೆಕ್ಸ್ಟ್ ಬುಕ್. ಸರ ನಮಗೆ ಟೆಕ್ಸ್ಟ್ ಬುಕ್ 6th ದಿಂದ 10th ಅಥವಾ 12th ವರೆಗೂ ಯಾರೂ ಕೊಡೋದಿಲ್ಲ ಅಂತಂತಾರೆ ನೀವು. ಈಗ ನೋಡಿ, ನಿಮ್ಗೆ ಇದು PUC ಬುಕ್ ಏನದಾವೆ ನೋಡ್ರಿ, ಇವೆಲ್ಲ ಬುಕ್ ಸ್ಟಾಲ್ನಾಗ ಸಿಗ್ತಾವೆ, ಅವೈಲೇಬಲ್ ಇರ್ತಾವೆ. ಆ ಬುಕ್ ಸ್ಟಾಲ್ನಾಗ ತಗೋರಿ. ಇಲ್ಲ ನಿಮ್ಮಲ್ಲಿ ಯಾರಾದರೂ ಈಗ ಫಸ್ಟ್ ಇಯರ್ ಮುಗಿಸಿ ಸೆಕೆಂಡ್ ಇಯರ್ ಮುಗಿಸಿ ಅವ್ರಿಗೆ ಬುಕ್ ಇದ್ರೆ ಅದನ್ನ ಇಸ್ಕೊಳ್ಳಿ. ಆದರೆ ಬೆಟರ್ ಏನಂತಂದರೆ ಇವು ಬುಕ್ಸ್ ಅಂತೂ ಅವೈಲೇಬಲ್ ಅದಾವು, ಕಡಿಮೆ ರೇಟ್ ಐತಿ, ಬುಕ್ ಸ್ಟಾಲ್ನಾಗ ತೆಗೆದುಕೋರವನು. ಮತ್ತು ಇನ್ನೊಂದು ಏನಂತಂದ್ರೆ ಇಲ್ಲಿ 6th ದಿಂದ 10th ವರೆಗೂ ನಮ್ಗೆ ಏನಂತಂದ್ರೆ ಈ ಹುಡುಗರೂ ಬುಕ್ ಕೊಡುವಾರ್ರಿ, ಸ್ಕೂಲ್ನಾಗೂ ಕೊಡುವಾರು ಅಂತಂದ್ರೆ ಏನೂ ಇಲ್ಲ. DSERT ಅನ್ನುವಂಥ ವೆಬ್ಸೈಟ್ ಒಳಗೆ ಹೋಗ್ರಿ. DSERT ಅದನ್ನು ಪಿನ್ ಮಾಡಿರ್ತೇನೆ ನೋಡ್ರಿ. ಇಲ್ಲಿ ಈ ವೆಬ್ಸೈಟ್ ಒಳಗೆ ನಿಮ್ಗೆಲ್ಲ ಬುಕ್ ಬರ್ತಾವೆ. 2025 ಬುಕ್ ತೆಗೀರಿ ಅದರೊಳಗೆ, ಅಲ್ಲಿ ಸೆಲೆಕ್ಟ್ ಮಾಡಿ ಅದನ್ನು ಯೂಸ್ ಮಾಡಿರಿ. ಇಲ್ಲ ಸರ ನನಗೆ ಅದು ಓಪನ್ ಮಾಡೋಕೆ ಗೊತ್ತಾಗ್ವತ್ತಂತಂದ್ರೆ ಅದನ್ನು ಕಮೆಂಟ್ ಬಾಕ್ಸ್ನಾಗ ಹಾಕಿರಿ, ಅದಕ್ಕೊಂದು ವಿಡಿಯೋ ಮಾಡಿ ನಿಮಗೆ ನಾ ಹೇಳ್ತೇನೆ. ಆಲ್ರೆಡಿ ನಾ ಪ್ರಿವಿಯಸ್ ಒಳಗೆ ಲೈವ್ ಕ್ಲಾಸ್ನಾಗ ಅದನ್ನು ತೋರಿಸಿದ್ನಿ, ಬಟ್ ಯಾರು ಇರಾಕಿಲ್ಲ ಅಲ್ಲಿ, ಇಲ್ದವ್ರಿಗೆ ಇಲ್ಲಿ ಇನ್ನೊಂದು ವಿಡಿಯೋ ಮಾಡಂದ್ರೆ ಮಾಡ್ತೀನಿ. ಇಲ್ಲಿ ಈ ವೆಬ್ಸೈಟ್ ಒಳಗೆ ನಿಮ್ಗೆ ಏನು ಬರ್ತಾವೆ, ಹಾರ್ಡ್ ಕಾಪಿ ಬರೋದಿಲ್ಲ, ಸಾಫ್ಟ್ ಕಾಪಿ PDF ಫಾರ್ಮೇಟ್ ಬರ್ತೈತಿ. ಆ PDF ಪ್ರಿಂಟ್ ಆದರೂ ತಗೊಳ್ಳಿ, ಇಲ್ಲ ಅಲ್ಲೇ ನೀವು ನೋಟ್ಸ್ ಮಾಡ್ಕೊತ ಓದ್ಕೊತ ಹೋಗ್ಬೋದು. ನಮ್ಮ ಕ್ಲಾಸ್ ಆಲ್ರೆಡಿ ಮಾಡಿದನು, ಬರೀ ನೋಡಿ ನೀವು ಅದನ್ನು ಬರ್ಕೊತ ಹೋದ್ರೆ ಸಾಕು, ನಿಮ್ಮದು ಕ್ಲಿಯರಲ್ಲೇ ಆಗ್ತೈತಿ. ಇಲ್ಲಿ ನೋಡಿ, ನಿಮ್ಗೆ ಪಠ್ಯ ಪುಸ್ತಕ ನಿಮ್ಮ ಜೊತೆ ಇತ್ತಂತಂದ್ರೆ 50% ಸಕ್ಸಸ್ ಇಲ್ಲೇ ಐತೆ ಅಂದಂಗೆ ನಿಮ್ಮದು.
ಅದು ಬಿಟ್ಟು ನೀವು ಏನಾದರೂ ಆಥರ್ ಬುಕ್ಕನ್ನು ಹಿಡ್ಕೊಂಡು ಕುಂದಿರ್ತಾರೆ ಅಂತಂದ್ರೆ ಸಣ್ಣ ಸಣ್ಣ ಪಾಯಿಂಟ್ಗಳು ಮಿಸ್ಟೇಕ್ ಆಗ್ತಾವೆ. ಸರ್ಕಾರಿ ಪಠ್ಯ ಪುಸ್ತಕದಾಗಿನ್ನು ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡಿರ್ತಾರೆ ಅವರು. ನೀವು ದೊಡ್ಡ ದೊಡ್ಡ ಆಥರ್ ಬುಕ್ ಓದ್ತಾರೆ, ಅಲ್ಲಿಗೆ ಇಲ್ಲಿಗೆ ಲಿಂಕ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಬುಕ್ಗಳನ್ನು ಓದ್ರಿ. ಇನ್ನು ಸರ ನಾ ಈ ಬುಕ್ಗಳನ್ನೆಲ್ಲ ಇಟ್ಕೊಂಡ್ರಿ ಅಂತಂದ್ರೆ ಮುಗೀತು, ನೀವು ಕರೆಕ್ಟಾಗಿ ಸಕ್ಸಸ್ ವೇದಾಗ ಹೊಂಟಾರಿ ಅಂತಂದಂಗೆ. ಯಾಕೆ ಗೊತ್ತು ಏನಂತಂದ್ರೆ ನೋಡಿ, ನಾವು ಒಂದು ಸಕ್ಸಸ್ ಆಗ್ಬೇಕಂತಂದ್ರೆ ಒಂದು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ನಮ್ಮ ಗುರುವಿನ ಮೇಲೆ ನಂಬಿಕೆ ಇರಬೇಕು, ನಮಗೆ ಗೈಡೆನ್ಸ್ ಮಾಡುವಂಥ ಗೈಡರ್ ಮೇಲೆ ನಂಬಿಕೆ ಇರಬೇಕು. ಅದಕ್ಕೋಸ್ಕರ ಮೊದಲು ನಮ್ಮ ಮೇಲೆ ನಾವು ಬಿಲೀವ್ ಪಡ್ಕೋಬೇಕು, ಆಮೇಲೆ ನಿಮಗೆ ಕಲಿಸೋವಂಥವ್ರ ಮೇಲೆ ಬಿಲೀವ್ ಪಡ್ಬೇಕು ನೀವು. ಯಾಕಂತಂದ್ರೆ ನಾವು ಯಾವಾಗಾದರೂ ವೈಫಲ್ಯತೆಯನ್ನು ಹೊಂದಿವು ಅಂತಂದ್ರೆ, ವೈಫಲ್ಯತೆ ಹೊಂದಿದಾಗ ಹಿಂತಿರುಗಿ ನೋಡಿದಾಗ ನಿನ್ನ ಜೊತೆ ಇರೋರು ಯಾರಂತಂದ್ರೆ ನಿನಗೆ ಕಲಿಸಿದ ಗುರು ನಿನ್ನ ತಂದೆ ತಾಯಿ ಮಾತ್ರ. ಯಾರೂ ನಿನ್ನ ಜೊತೆ ಇರೋದಿಲ್ಲ. ನಿನ್ನ ಫೇಲ್ ಆಯ್ತು, ನಿನ್ನ ಸಕ್ಸಸ್ ಆಯ್ತು ಅಂತಂದ್ರೆ ಎಲ್ಲರೂ ಬರ್ತಾರೆ, ಬಾಪ ಪಾರ್ಟಿಗೆ ಹೋಗೋನು, ಬಾಪ ಅಡ್ಡಾಡೋನು ಅಂತಾರೆ. ನಿಮ್ಮ ರಿಲೇಟಿವ್ಸ್ ಎಲ್ಲರೂ ನಿನಗೇನಂತಂದ್ರೆ ಸಕ್ಸಸ್ ಆದ್ರೆ ಅಷ್ಟೇ ಮಾತಾಡಿಸ್ತಾರೆ. ಇದ ಟಿ ಇ ಟಿ ಉದಾಹರಣೆ ಹೇಳ್ತಾನೆ. ಈಗ ಟಿ ಇ ಟಿ ಪಾಸ್ ಆಯ್ತು ಅಂತಂದ್ರೆ ನಿನ್ನ ನೋಡೋ ದೃಷ್ಟಿಕೋನ ಬೇರೆ. ಟಿ ಇ ಟಿ ಫೇಲ್ ಆಗಿದೆ ಅಂತಂದ್ರೆ ಏನೋ ನೀನು ಟಿ ಇ ಟಿ ಮಾಡೋಕ್ಕಾಗಲಿಲ್ಲ, ಇಷ್ಟು ವರ್ಷ ಕಲಿಯತಿ ಅಂತಾರೆ. ಕರೆಕ್ಟ್ ಇಲ್ಲ? ಅದಕ್ಕೋಸ್ಕರ ಏನಂತಂದ್ರೆ ಸರಿಯಾದ ಗುರುವಿನ ಆಯ್ಕೆ ಮಾಡಬೇಕು, ಸರಿಯಾದ ಮಾರ್ಗದ ಆಯ್ಕೆಯನ್ನು ಮಾಡ್ಕೋಬೇಕಾಗ್ತೈತಿ ನೀವು. ಅದಕ್ಕೋಸ್ಕರ ನಂಬಿಕೆ ಮೊದಲು ಇಡಬೇಕು. ಇಲ್ಲಿ ನೋಡಿ, ಹಳೆಯ ಪ್ರಶ್ನೆ ಪತ್ರಿಕೆ ಅಂತಂದ್ರೆ ಒಬ್ಬ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಗೈಡೆನ್ಸ್, ಬೆಸ್ಟ್ ಗೈಡರ್, ಬೆಸ್ಟ್ ಫ್ರೆಂಡ್ ಇವು. ಯಾಕ್ರಿ ಸರ್ ಬೆಸ್ಟ್ ಫ್ರೆಂಡ್ ಇವ ಅಂತಂದಾಗ ಇಲ್ಲಿ ನಿಮಗೆ ಎರಡು ಮಾದರಿಯ ಕ್ವಶನ್ಗಳು ಬರ್ತಾವೆ. ಒಂದು ಎಮ್ ಸಿ ಕ್ಯೂ ಅಂತ ಒಂದು, ಇನ್ನೊಂದು ಪಿ ವೈ ಕ್ಯೂ ಅಂತ ಒಂದು. ಈಗ ಆಲ್ರೆಡಿ ಇದನ್ನು ಭಾಳ ನೋಡ್ತಿರ್ತಾರೆ ನೀವು ಯೂಟ್ಯೂಬ್ ಒಳಗೆ. ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್. ಈ ಪಿ ವೈ ಕ್ಯೂ ಏನದಾವಲ್ಲ, ಇದು 70% ಪಿ ವೈ ಕ್ಯೂ ಅನ್ನೋ ಇಂಪಾರ್ಟೆಂಟ್. ಔಟ್ ಆಫ್ 100 ಒಳಗೆ ಇಲ್ಲಿ ಒಂದು 30% ನ್ಯೂ ಕ್ವಶನ್ಗಳನ್ನು ನೋಡ್ರಿ ಅಂತಂದ್ರೆ 70% ಓಲ್ಡ್ ಕ್ವಶನ್ ನೋಡ್ಬೇಕು. ಯಾಕಂದ್ರೆ ಕಾಪಿ ಪೇಸ್ಟ್ ಹೋದ ವರ್ಷದ ಕ್ವಶನ್ ಪೇಪರ್ನಾಗಿನ್ನು ಈ ವರ್ಷ ಹಾಕ್ತಾನೆ, ಈ ವರ್ಷದ ಮುಂದಿನ ವರ್ಷ ಹಾಕ್ತಾನೆ. ಟಿ ಇ ಟಿ ಒಳಗಿನ್ನು ಸಿ ಇ ಟಿಗೆ ಹಾಕ್ತಾನೆ, ಸಿ ಇ ಟಿ ಒಳಗಿನ್ನು ಟಿ ಇ ಟಿಗೆ ಹಾಕ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕಾಪಿ ಪೇಸ್ಟ್ ಭಾಳ ಆಗ್ತಿರ್ತೈತಿ. ನೀವು ಇಲ್ಲಿ ಓದಾತಾರೆ ಅಂತಂದ್ರೆ ಕೇವಲ ಟಿ ಇ ಟಿ ಅಷ್ಟನ್ನು ನೋಡ್ಕೋಬೇಡ್ರಿ. ಇಲ್ಲಿ ಏನು ಮಾಡ್ಬೇಕಂತಂದ್ರೆ ನೀವು ಇವು ಬರ್ತಾವೆ ನೋಡ್ರಿ, ಸೆಂಟ್ರಲ್ ಟಿ ಇ ಟಿ, ಆ ಕ್ವಶನ್ ಪೇಪರನ್ನು ನೋಡ್ಕೊಳ್ಳೋದು. ಅದ್ರೊಳಗಿನ್ನೂ ಕ್ವಶನ್ಗಳು ಬರ್ತಿರ್ತಾವೆ. ಅದ್ರ ಜೊತೆಗೆ ಏನಂತಂದ್ರೆ ಜಿ ಪಿ ಟಿ ಪೇಪರ್ 1 ನೋಡ್ರಿ ಇಲ್ಲಿಂದನ. ಯಾಕಂದ್ರೆ ನೀವು ಇದನ್ನು ಸ್ಟಡಿ ಮಾಡುವಾಗ ಅಲ್ಲಿನೂ ಏನು ಮಾಡ್ತೀರಿ, ಅಲ್ಲಿವೂ ಕ್ವಶನ್ಗಳು ಇಲ್ಲಿ ಬರ್ತಾವೆ. ಅದಕ್ಕೋಸ್ಕರ ಆಲ್ರೆಡಿ ಬಂದಿರ್ತಾವೆ ಅಲ್ಲಿವು, ಅವನ್ನೂ ನೋಡ್ಕೋಬೇಕು ನೀವು. ಇದರಿಂದ ನಿಮಗೇನಾಗ್ತೈತಿ, ಒಂದೇ ಪ್ರಿಪ್ರೇಷನ್ನಲ್ಲಿ ಎರಡೆರಡು ಆಗ್ತಾವೆ. ಯಾಕಂದರೆ ಪೇಪರ್ 1, ಈ ಪೇಪರ್ 1 ಜಿ ಕೆಗೆ ಸಂಬಂಧಪಟ್ಟಂಗೆ ಇರ್ತೈತಿ. ಅದು ಪೇಪರ್ 1 ಇದ್ರೊಳಗೆ ಕನ್ನಡ ಐತಿ, ಇಂಗ್ಲೀಷು ಐತಿ. ನಿಮ್ಮ ಫೇವ್ರೇಟ್ ಕನ್ನಡ ಪ್ಯೂರ್ ಗ್ರಾಮರ್ ಇರ್ತೈತಿ, ಇಂಗ್ಲೀಷ್ ಪ್ಯೂರ್ ಗ್ರಾಮರ್ ಇರ್ತೈತಿ. 25 ಮಾರ್ಕ್ಸ್. ಅದಕ್ಕೋಸ್ಕರ ನೀವು ಅಲ್ಲಿ ನೋಡ್ಕೊಂಡ್ರಿ ಅಂತಂದ್ರೆ ಎರಡಕ್ಕೂ ಕ್ಲಿಯರ್ ಆಗ್ತೈತಿ. ಇಲ್ಲಿ ನೋಡಿ, ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಳ್ಳೇಬೇಕು. ನೀವೇನು ಮಾಡ್ಬೇಕಂತಂದ್ರೆ ಮೇ ಬಿ 2015ದಿಂದ ಇರ್ಬೋದು ನೋಡ್ರಿ. 2015ದಿಂದ 2025ವರೆಗೂ 2025ವರೆಗೂ ಈ ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡ್ಬೇಕು ನೀವು. ಈ ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಿ ಅವನ್ನೇನು ಮಾಡ್ಕೋಬೇಕಂದ್ರೆ ಅವ್ನು ರೆಫರ್ ಆಗಿ ಇಟ್ಕೊಂಡು ಕಾಸು ನೀವು ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಬುಕ್ನಲ್ಲಿ ಎಲ್ಲಿ ಕ್ವಶನ್ ಬಂದೈತೆ ಅದು ವೇಟೇಜ್ ಇರುವಂಥ ಪಾಠ, ಅದನ್ನು ಜಾಸ್ತಿ ಓದಬೇಕು. ಇಲ್ಲಿ ನೋಡಿ, ಅಭ್ಯಾಸದ ಸ್ಥಳ. ಈಗ ನೋಡಿ, ಎಲ್ಲರೂ ಕೂಡ ಏನಂತಂದ್ರೆ ಲೈಬ್ರರಿಗೆ ಹೋಗಿ ಧಾರವಾಡದಲ್ಲಿ, ಬಿಜಾಪುರ್ನಲ್ಲಿ ಓದಿ ಕಾಸ ಅಲ್ಲಿ ಮನೆ ಬಿಟ್ಟು ಹೊರಗೆ ಹೋಗೋಕ್ಕಾಗೋದಿಲ್ಲ. ಯಾಕಂದ್ರೆ ಭಾಳಷ್ಟು ಜನ ಲೇಡೀಸ್ಗಳು ಮನ್ಯಾಗನ ಓದ್ತಿರ್ತಾರೋ, ಇಲ್ಲ ಹೌಸ್ ವೈಫ್ಸ್ ಇರ್ತಾರೋ, ಅವ್ರ ಮನ್ಯಾಗ ಓದ್ತಿರ್ತಾರೋ. ಅದಕ್ಕೋಸ್ಕರ ಏನಂತಂದಾಗ ನೀವು ಮನೆಯಲ್ಲೇನೆ ಇದ್ಕೊಂಡು ಅಭ್ಯಾಸ ಮಾಡತ್ತಾರೆ ಅಂತಂದ್ರೆ ನೀವು ಮೊದಲು ನಿಮ್ಮ ಸ್ಟಡಿಗೋಸ್ಕರ ಒಂದು ಪ್ಲೇಸ್ ಮಾಡಬೇಕು. ಅಲ್ಲೇ ಕುಂತು ಓದಬೇಕು ನೀವು. ಅದು ಯಾವುದಾದ್ರೂ ನಿಮ್ದು ರೂಮ್ನಲ್ಲಿ ಎಲ್ಲೋ ಒಂದು ಕಡೆ ಜಾಗ ಇರ್ಬೋದು, ಇಲ್ಲ ಒಂದು ಹಾಲ್ನಾಗ ಓದ್ತಾರೆ ಅಂತಂದ್ರು ಅಲ್ಲಿರ್ಬೋದು. ಬಟ್ ಏನಂತಂದ್ರೆ ಆ ಪ್ಲೇಸ್ ಯಾವಾಗೂ ಚೇಂಜ್ ಆಗಬಾರ್ದು. ಆ ಪ್ಲೇಸ್ನಾಗ ಒಂದು ಸೆಟ್ ಮಾಡ್ಕೋರಿ. ಯಾಕೆ ಸೆಟ್ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ಅದನ್ನೇ ಹೇಳ್ತಾನೆ ನಾನು, ನಿಮ್ಮ ಎನ್ವಿರಾನ್ಮೆಂಟ್ ಹೆಂಗಿರಬೇಕು ಓದುವಾಗ ಅಂತೇಳಿ. ಅದಕ್ಕೋಸ್ಕರ ಈಗ ನಾ ಏನು ಹೇಳತ್ತೀನಿ, ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಬಂದರೆ ಅಂದ್ರೆ 100% ನೀವು ಸಕ್ಸಸ್ ಆಗೇ ಆಗ್ತೀರಿ. ಇಲ್ಲಿ ನೋಡಿ, ಟೈಮ್ ಟೇಬಲನ್ನು ಹಾಕೋಬೇಕಾಗ್ತೈತಿ. ಇದು ಮೋಸ್ಟ್ ಇಂಪಾರ್ಟೆಂಟು. ಸರ್ ಟೈಮ್ ಟೇಬಲ್ ಯಾವ ರೀತಿ ಹಾಕೊಳ್ಳೋದ್ರಿ ಅಂತಂತಾರೆ ನೀವು. ಟೈಮ್ ಟೇಬಲ್ ಯಾವ ರೀತಿ ಇರ್ಬೇಕಂತಂದ್ರೆ, ಈ ಟೈಮ್ ಟೇಬಲ್ದಿಂದ ಏನಾಗಬೇಕು, ನಿಮ್ಗೆ ರಾತ್ರಿ ನಿದ್ದೆ ಹತ್ತಿದಾಗ ಸದಕ್ಕೆ ನೆನಪಿರ್ಬೇಕು. ಇಷ್ಟು ಪಾಠ ಉಳಿದವು, ಇಷ್ಟು ಓದೋದೈತಿ, ಇಷ್ಟು ನಾ ತಿಳ್ಕೊಬೇಕು ಅಂತೇಳಿ. ಸರ್ ಇದು ಟೈಮ್ ಟೇಬಲ್ ಅಂತಂದ್ರಿ. ಅದ್ರ ಜೊತೆಗೆ ಏನಂತಂದ್ರಿ, ಸ್ಥಳದ ಆಯ್ಕೆ ಅಂತಂದ್ರಿ, ಪೇಪರ್ಗಳಂತಂದ್ರಿ, ಈ ರೀತಿ ಟೆಕ್ಸ್ಟ್ ಬುಕ್ ಅಂತಂದ್ರಿ. ಹಾಗಾದರೆ ಇದನ್ನು ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳ್ರಿ ಅಂತಂದ್ರೆ ನೋಡಿರಿ, ಇಷ್ಟು ಪಾಯಿಂಟ್ಗಳನ್ನ ಇಲ್ಲಿ ಹೈಲೈಟು, ಇದನ್ನು ನೋಡ್ಕೋರಿ. ಇಲ್ಲಿ ಏನೇನು ನೋಡಿದೆ ನೋಡಿ, ಪಠ್ಯಪುಸ್ತಕ, ಹಳೆಯ ಪ್ರಶ್ನೆ ಪತ್ರಿಕೆ, ಅಭ್ಯಾಸದ ಸ್ಥಳ, ಟೈಮ್ ಟೇಬಲ್.
ಇದಿಷ್ಟಾದ್ಮೇಲೆ ಇಲ್ಲೇ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂಗೆ ತಯಾರಿಗಳು ಯಾವ ರೀತಿ ಇರಬೇಕು, ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂಗೆ ತಯಾರಿಗಳು. ಈಗ ನೋಡಿ, ಪೇಪರ್ 1ಗೆ ಸಂಬಂಧಪಟ್ಟಂಗೆ ನೀವು 1ನೇ ತರಗತಿಯಿಂದ 5ನೇ ತರಗತಿವರೆಗಿನ ಪಠ್ಯಪುಸ್ತಕ ಓದಿರಂತಂದ್ರೆ ಆಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ 3ನೇ ತರಗತಿಯಿಂದ 5ನೇ ತರಗತಿ ಅಥವಾ 6ನೇ ತರಗತಿ ತನಕ ಪಠ್ಯಪುಸ್ತಕಗಳನ್ನು ಓದ್ಕೊಂಬಿಡ್ರಿ ನೀವು. 3ನೇ ತರಗತಿಯಿಂದ ಅಲ್ಲೆಲ್ಲ ನಲಿಕೆಲಿ ಇರ್ತೈತಿ, ಏನು ಓದ್ತಾರೆ ಅಲ್ಲಿ ನೀವು. ಅದಕ್ಕೋಸ್ಕರ 3ನೇ ತರಗತಿಯಿಂದ 5 ಅಥವಾ 6ನೇ ತರಗತಿ ತನಕ ಓದ್ಕೊಳ್ಳೋದು. ಅದ್ರ ಜೊತೆಗೇನ ಏನಂತಂದ್ರೆ ಇಲ್ಲಿ ಕನ್ನಡ ವ್ಯಾಕರಣ ನೋಡಿ, ಈ ಕಡೆ ಇಲ್ಲೇ ಬರಿತೇನು, ಕನ್ನಡ ವ್ಯಾಕರಣ, ಇಂಗ್ಲೀಷ್ ವ್ಯಾಕರಣ ಇದನ್ನು ಮಾಡಿರಿ. ಜಾಸ್ತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರಿ. ಗಣಿತಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಮ್ಯಾಥ್ಸಿಗೆ ಸಂಬಂಧಪಟ್ಟಂಗೆ ಜಾಸ್ತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಿಲ್ಲಿ. ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ EVSಗೆ ಸಂಬಂಧಪಟ್ಟಂಗೆ GK ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು, EVSಗೆ ಸಂಬಂಧಪಟ್ಟಂಗೆ GK ಅನ್ನು ನೋಡೋದು, ಕನ್ನಡ ಮತ್ತು ಇಂಗ್ಲೀಷ್. ಇಲ್ಲಿ CDP ಅಂತೂ ಎಲ್ಲ ಕಡೆ ಒಂದೇ ಥರನೇ ಇರ್ತೈತೆ. ಅದಕ್ಕೋಸ್ಕರ ಇಲ್ಲೇನ ನಿಮಗೆ ಏನಾಗಿಬಿಡ್ತೈತಿ, ಇಲ್ಲಿ ಸಕ್ಸಸ್ ಆಗಾಕ ಭಾಳಷ್ಟು ಅನುಕೂಲ ಆಗ್ತೈತಿ. ಇದು ಪೇಪರ್ 1ಗೆ ಸಂಬಂಧಪಟ್ಟಂಗೆ. ಪೇಪರ್ 1 ಅವ್ರು ನೀವು 1 to 5th ಆಗಲಿ 6th ಆಗಲಿ ಓದ್ಕೊತ ಕುಂದ್ರು ಬೇಡ್ರಿ. 3rd ದಿಂದ 5th ತನಕ ಓದ್ರಿ, ಇಲ್ಲ 6th ತನಕ ಓದ್ರಿ, ಬೆಟರ್ ಅದು. ಯಾಕಂದ್ರೆ ಮ್ಯಾಥ್ಸ್ ಅದು ಎಲ್ಲ ಪ್ರಾಬ್ಲಮ್ಸ್ ಏನಾಗ್ತಾವಂತಂದ್ರೆ ಒಂದೇ ರೀತಿಯಾಗಿರ್ತಾವೆ, ಅವ ಹೆಚ್ಚಿಗೆ ಆಗ್ತಾ ಬರ್ತಿರ್ತಾವೆ. ಅದೇ ಪ್ರಾಬ್ಲಮ್ಸನ್ನು ಏನಾಗ್ತಿರ್ತಾವೆ, ಒಂದು ಸ್ವಲ್ಪ ವೈಲ್ಡ್ ಆಗಿ ಕೊಡ್ತಿರ್ತಾರೋ, ಒಂದು ಸ್ವಲ್ಪ ಡೆಪ್ತ್ ಆಗಿ ಕೊಡ್ತಿರ್ತಾರೋ. ಅದಕ್ಕೋಸ್ಕರ ಇಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಂಗೆ ನೋಡ್ರಿ, ಪೇಪರ್ 2ಗೆ ಸಂಬಂಧಪಟ್ಟಂಗೆ 6th ದಿಂದ 12th ವರೆಗೂ ಓದ್ಬೇಕು ನೀವು. 6th ದಿಂದ 12th ವರೆಗೂ ಓದ್ರಿ. ಜಿಯೋಗ್ರಫಿ ಅಂತ ತೆಗೆದುಕೊಂಡ್ರಿ ಅಂತಂದ್ರೆ ಇದು ಫಸ್ಟ್ ಇಯರ್ ತಗೋರಿ. ಇದು ಜಿಯೋಗ್ರಫಿ ಸೆಕೆಂಡ್ ಇಯರು, ಜಿಯೋಗ್ರಫಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಲ್ಲ ನೋಡ್ರಿ. ಇಲ್ಲಿ ಜಿಯೋಗ್ರಫಿ ಫಸ್ಟ್ ಇಯರ್ ಜಿಯೋಗ್ರಫಿ ಚಲೋ ಐತಿ, ಸೆಕೆಂಡ್ ಇಯರ್ದೇನಿಲ್ಲ ನೋಡಿ. ಇಲ್ಲಿ ಜಿಯೋಗ್ರಫಿ ಅಂತ ತೆಗೆದುಕೊಂಡಾಗ ಫಸ್ಟ್ ಇಯರು, ಇನ್ನು ಹಿಸ್ಟ್ರಿ ಅಂತ ತೆಗೆದುಕೊಂಡಾಗ ಸೆಕೆಂಡ್ ಇಯರ್. ಇದನ್ನ ನೆನ್ಪಿಟ್ಕೋರಿ, ಜಿಯೋಗ್ರಫಿ ಫಸ್ಟ್ ಇಯರು, ಹಿಸ್ಟ್ರಿ ಸೆಕೆಂಡ್ ಇಯರು. 6th ಬುಕ್ಕು 7th ಬುಕ್ಕು ಅದ ಮುಂದೆ ಎಕನಾಮಿಕ್ಸ್ ಆಗೈತಿ. ಅದಕ್ಕೆ ಎಕನಾಮಿಕ್ಸ್ ಬುಕ್ ಕಟ್ ನೋಡ್ಕೋರಿ, ಎಕನಾಮಿಕ್ಸು. ಆಮೇಲೆ ನಿಮಗೇನಾದರೂ ಸಮಾಜ ವಿಜ್ಞಾನ ಸೋಷಿಯಲ್ ಸ್ಟಡಿ ಅಂತ ಸಿಗ್ತೈತೆ ನೋಡಿ, ಅದು ಸಿಕ್ತಂತಂದ್ರೆ ಆ ಬುಕ್ಕು ಅಂದರೆ ಸಮಾಜ ವಿಜ್ಞಾನ ಬುಕ್ಕು. ಇದು ಸಮಾಜಶಾಸ್ತ್ರ, ಸಮಾಜ ವಿಜ್ಞಾನ ಅಲ್ಲ, ಸಮಾಜಶಾಸ್ತ್ರ ಅನ್ನುವಂಥದ್ದು, ಅರ್ಥಶಾಸ್ತ್ರ ಅನ್ನುವಂಥದ್ದು, ಅದರ ಜೊತೆಗೆ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಬುಕ್ಕುಗಳು. ಇನ್ನು ಇಲ್ಲಿ ನೀವು ಕನ್ನಡ ಮತ್ತು ಇಂಗ್ಲೀಷ್ ಇದು ನೋಡಿ, ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಗದ್ದಲ ಮಾಡ್ಕೊಂಡು ತೊಂದರೆ ಆಗ್ತೈತಿ. ಇಲ್ಲಿ ನಮಗೆ 50-50 ಅಂದ್ರೆ 15 ಒಳಗೊಂದು 13 ಆದರೂ ಇಲ್ಲಿ 13 ಇಲ್ಲಿ 13 ಏನು ಬರ್ತೈತಿ ಅಂದರೆ ಪೆಡಗಾಜಿ ರಿಲೇಟೆಡ್ ಬರ್ತೈತಿ. ಇದು ಪೆಡಗಾಜಿ ರಿಲೇಟೆಡ್. ಈಗ ಇಲ್ಲಿ ಏನಾಗಿಬಿಡ್ತೈತಿ ನಿಮ್ಮದು, ಇಲ್ಲಿ ನಿಮ್ಮ ಮಾರ್ಕ್ಸ್ ಹೋಗ್ತಾವೆ. ಯಾಕಂತಂದ್ರೆ ನೀವು ಬರೀ ಇಲ್ಲಿ ಏನು ಮಾಡ್ತೀರಿ, ಗ್ರಾಮರ್ ಮಾಡ್ತೀರಿ. ಈ ಗ್ರಾಮರನ್ನು ಮಾಡ್ರಿ, ಅದ್ರ ಜೊತೆಗೇನೆ ಏನಂತಂದಾಗ ಬೋಧನಾಶಾಸ್ತ್ರಕ್ಕೆ ರಿಲೇಟೆಡ್ ಆಗಿ ಥಿಂಕ್ ಮಾಡಿ ಆನ್ಸರ್ ಮಾಡ್ಬೇಕಾಗ್ತೈತಿ ನೀವು ಅಲ್ಲಿ. ಅದಕ್ಕೆ ನಿಮ್ಗೆ ಒಂದಷ್ಟು ಮಾಡಲ್ ಕ್ವಶನ್ಗಳನ್ನು ತೊಗೋತಾನೆ ನಾ, ಯಾವ ರೀತಿ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು ಅಂತ. ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2ಗೆ ಇಂಪಾರ್ಟೆಂಟ್ ಆಗಿರುವಂಥವು ಇವಿಷ್ಟು. ನೀವು ಅನ್ಬೋದು ಈಗ, ಸರ್ ಇವಕ್ಕೆ ಏನು ರೀ ರೆಫರ್ ಮಾಡಬೇಕು ಅಂತ, ರೆಫರೆನ್ಸ್ ಬುಕ್ ಅಂತೇಳಿ. ಯಾಕಂದ್ರೆ ಯಾರು ಇಲ್ಲಿ ಯಾವುದೂ ಅಡ್ವರ್ಟೈಸ್ಮೆಂಟ್ ಅಲ್ಲ, ನಿಮಗೋಸ್ಕರ ಏನು ರೆಫರ್ ಮಾಡಬೇಕು, ದೊಡ್ಡ ದೊಡ್ಡ ಆಥರ್ ಬುಕ್ ಅಲ್ಲ, ಅದನ್ನು ನಾನು ನಿಮಗೆ ಹೇಳ್ತಾ ಬರ್ತೀನಿ. ಇಲ್ಲಿ ನೋಡಿ, ಟೈಮ್ ಟೇಬಲ್ ಅಂತ ಒಂದಿತ್ತು ನೋಡ್ರಿ, ಅದೊಂದು ಇಂಪಾರ್ಟೆಂಟ್ ಆಗಿತ್ತು. ಈಗ ಟೈಮ್ ಟೇಬಲ್ ಅಂತಂದಾಗ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಟೈಮ್ ಟೇಬಲ್ಲು, ಬಟ್ ಈ ರೀತಿಯಾಗಿರುವಂಥ ಒಂದು ಪ್ಯಾಟರ್ನ್ ನಿಮ್ಮ ಕಡೆ ಇದ್ದು ಬಿಡಬೇಕು. ನಿಮಗೆ ಅನುಕೂಲ ಆಗುವಂಗೆ ಟೈಮ್ ಟೇಬಲ್ ಆಗಬೇಕು. ನೀವು ಅಂತ ತಿಳ್ಕೊರಿ, ಮಂಡೇದಿಂದ ಸಂಡೇ ತನಕ ಕ್ಲಾಸ್ ನೀವು ಏನಂತಂದ್ರೆ ಇಲ್ಲಿ ಓದೋದನ್ನು ಇಟ್ಕೊಳ್ಳಾಕಬೇಕು. ನೀವು ಅಂತಾರಿ, ಸರ ನಾವು ಸಂಡೇ ಒಂದಿನ ಬಿಡ್ತೇನೆ ರೀ, ಇಲ್ಲ, ಎಲ್ಲರೂ ಕೂಡ ಸ್ಟಡಿ ಮಾಡತ್ತಾರೋ, ಒಂದೊಂದು ನಿಮಿಷನೂ ಇಂಪಾರ್ಟೆಂಟ. ಇಲ್ಲಿ ನೋಡಿ, ಈಗ ಟೈಮ್ ಟೇಬಲ್ಗೆ ನೀವು ಏನು ಮಾಡ್ಕೋಬೇಕಂತಂದ್ರೆ, ನೀವು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಈಗ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ರೀ, ಈಗ ನಿಮ್ಮದೇ ಆಗಿರುವಂಥ ಟೈಮ್ ಮ್ಯಾನೇಜ್ಮೆಂಟ್ ಬೇಕಿಲ್ಲಿ. ಏನಂತಂದ್ರೆ ನೀವು ಯಾವ ಟೈಮ್ದಿಂದ ಯಾವ ಟೈಮ್ ಥರ ಓದ್ತೀರಿ ಅಂತ. ಈಗ ಬೆಳಗ್ಗೆಯಿಂದ ರಾತ್ರಿ ತನಕ ಯಾರಿಗೂ ಓದೋಕ್ಕಾಗೋದಿಲ್ಲ. ಈಗ TETಗೆ ಸಂಬಂಧಪಟ್ಟಂಗೆ ಜಸ್ಟ್ ನಾ TET ಕ್ರ್ಯಾಕ್ ಆಗಬೇಕಾ ಅನ್ನೋರಿಗೆ ನಾವು ಒಂದು ಟೈಮ್ ಟೇಬಲ್ ಹೇಳ್ತಾನೆ ನಿಮಗೆ. ನಾ ಈ ಟೈಮ್ ಟೇಬಲ್ ಏನು ಹೇಳತ್ತೇನೆಂದ್ರೆ, ಉದ್ದೇಶ ಏನು ಇಟ್ಕೊಂಡು ಹೇಳ್ತೀನಿ, ಬೆಳಗ್ಗೆ 10 ರಿಂದ 5 ಗಂಟೆ ತನಕ ಅವ್ರು ಏನು ಮಾಡ್ತಾರಂತಂದ್ರೆ ಒಂದು ಕಾಲೇಜ್ಗೆ ಹೋಗ್ತಾರೋ, ಇಲ್ಲಂತಂದ್ರೆ ಏನು ಮಾಡ್ತಾರೋ ಅವರು ಜಾಬ್ ಮಾಡ್ತಾರೋ. ಹಾಗಾದ್ರೆ ಅವರು ಬೆಳಗ್ಗೆ 10 ರಿಂದ 5 ತನಕ ಓದೋಕ್ಕಾಗೋದಿಲ್ಲ. ಅದು ಬಿಟ್ಟು ಓದೋರು ಹೆಂಗೆ ಓದ್ಬೋದು, ಮತ್ತು ಆಮೇಲೆ ಡೇ ಎಲ್ಲ ಓದೋರು ಹೆಂಗೆ ಓದ್ಬೋದು ಅಂತ ನೋಡೋಣ.
ಜಸ್ಟ್ ಈಗ ಏನಂತಂದ್ರೆ ಈಗ ನೋಡಿ ಮಂಡೇ ಏನಂತಂದ್ರೆ ನೀವು ಒಂದು ತಲೆಯಾಗ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಬೆಳಗ್ಗೆ ಏನೂ ಇಲ್ಲ ಅಂದರೂ 1 ತಾಸು ಆದರೂ ನಾವು ಓದ್ತೇನಂತೆ. ಬೆಳಗ್ಗೆ 1 ತಾಸು ಆದರೂ ಓದಬೇಕು. ಹೆಂಗೆ ಬೆಳಗ್ಗೆ ಓದೋದು? 7 ಗಂಟೆಯಿಂದ 8 ಗಂಟೆ, 7ರಿಂದ 8 ಗಂಟೆ, ಇಲ್ಲ 6 ಗಂಟೆಯಿಂದ 7 ಗಂಟೆ. ನೋಡಿ ಮಂಡೇ ಏನಂತಂದ್ರೆ ಇಲ್ಲಿ 6 AM to 7 AM ಇಲ್ಲಿ ಓದೋದು. ಇಲ್ಲಿ ಏನು ವಿಷಯ ಓದಬೇಕಂತ ನೀವು ಬರ್ಕೋಬೇಕು, ಯಾವ ವಿಷಯ ಇಲ್ಲಿ ಓದಲಿ. ಆಮೇಲೆ ನಿಮಗೆ ಮಧ್ಯಾಹ್ನ ಏನೂ ಓದೋಕ್ಕಾಗೋದಿಲ್ಲ, ಆದರೆ ನೀವು ಎಂಥ ವರ್ಕ್ ಮಾಡ್ತಾ ಇರ್ರಿ, ಒಂದು ಹಾಫ್ ಆನ್ ಅವರ್ ಆದರೂ ನಿಮಗೆ ಫ್ರೀ ಸಿಗ್ತೈತೆ. ಆ ಫ್ರೀ ಸಿಕ್ಕಾಗ ಏನು ಮಾಡ್ಬೇಕಂತಂದ್ರೆ ನೀವು ನೋಟ್ಸ್ಗಳನ್ನು ಓದ್ಬೋದು, ಇಲ್ಲ ವಿಡಿಯೋವನ್ನು ನೋಡ್ಬೋದು. ನೋಡಿರಿ, ಯಾವುದಾದ್ರೂ ಕ್ಲಾಸ್ ವಿಡಿಯೋನ ನೋಡ್ಬೋದು, ಅದನ್ನು ಇಲ್ಲಿ ನಡಕ್ಕೆ ಹಾಕೊಳ್ಳೋದು ನೀವು ಫ್ರೀ ಇದ್ದಂಥ ಟೈಮ್ದೊಳಗೆ, ಇಲ್ಲ ಓದೋದನ್ನು ಹಾಕೊಳ್ಳೋದು. ಇದಾದಮೇಲೆ ನಿಮ್ಗೆ ಅಲ್ಲಿ ಏನು ಟೈಮ್ ಸಿಗ್ತೈತೆ ಅಂದ್ರೆ 5 ಗಂಟೆಗೆ ಮನೆಗೆ ಬಂದ್ರಿ, 5 ಗಂಟೆಗೆ ಮನೆಗೆ ಬಂದು 5 ಗಂಟೆಗೆ ಕುಂದ್ರಾಕಾಗೋದಿಲ್ಲ ನಿಮಗೆ. 6 ಗಂಟೆ ಟೈಮ್ ತಗೋರಿ ನೀವು. 6 to 7, 7 to 8, ಆಮೇಲೆ 6ರಿಂದ 7, 7ರಿಂದ 8, 8ರಿಂದ 9 ನಿಮಗೆ ಓದೋಕ್ಕಾಗೋದಿಲ್ಲ, ಇಲ್ಲ 10 ಓದೋಕ್ಕಾಗೋದಿಲ್ಲ. ಆದ್ರೆ ರಾತ್ರಿ 1 ಟೈಮ್ ಮಾಡಿರಿ, 10 ಗಂಟೆಯಿಂದ 12 ಗಂಟೆ ತನಕ ಮಾಡಬೇಕು. ನೋಡಿ ಇಲ್ಲಿ ನಡಕ್ಕೆ ಗ್ಯಾಪ್ ಆತು ನಿಮಗೆ. 8ರಿಂದ 9, 9ರಿಂದ 10 ಕೆಲಸ ಮಾಡ್ಕೋರಿ, 10ರಿಂದ ರಾತ್ರಿ 12 ಗಂಟೆ ತನಕ ಓದಬೇಕು. ಸಪೋಸ್ ಈಗ ಒಬ್ಬರು ಓದೋರು ಅದಾರ, ಅವ್ರು ಹೆಂಗೆ ಓದ್ತಿರು ಅಂತ ಹೇಳ್ತಾನೆ. ಅದಕ್ಕೆ ನಿಮಗಿಲ್ಲಿ ಈಗ TET ಅಂತ ತೆಗೆದುಕೊಂಡಾಗ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂತಂದ್ರೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ನವ್ರು ಇದ್ರಿ ಅಂತಂದ್ರೆ ನಿಮ್ಗೆ ಸೋಷಿಯಲ್ ಸೈನ್ಸ್ ಅನ್ನುವಂಥದ್ದು. ನೀವು ಅಂತಾರಿ ಸರ ಇಲ್ಲಿಂದ ಏನು ರೀ ಸರ ಇಷ್ಟೇನು ಕ್ವಶನ್ ಆಗ್ತಾವು ಏನು ರೀ ಅಂತ ಕೇಳ್ತಾರೆ ನೀವು. ಇಲ್ಲ, ಭಾಳಷ್ಟು ಕ್ವಶನ್ ಆಗ್ತಾವೆ, ಇಲ್ಲಿಂದನೇ ಜಾಸ್ತಿ ಕ್ವಶನ್ ಆಗ್ತಾವೆ, ಅದಕ್ಕೆ ನೀವು ಓದ್ಕೊಂಡ ಬಿಡಬೇಕು. ನೋಡಿ, ಒಂದು ಸಮಾಜ ವಿಜ್ಞಾನ 60 ಕ್ವಶನ್ ಆಗ್ತಾವೆ ಇಲ್ಲಿಂದ. 60ರೊಳಗೆ ಮತ್ತೇನೋ ಪೆಡಗಾಜಿ ರಿಲೇಟೆಡ್ ಇರಲಿ. ನೆಕ್ಸ್ಟನ್ನು ನಿಮ್ಗೆ ಏನು ಬರ್ತೈತೆ ಅಂದ್ರೆ CDP. ಈಗ ನಾ ಯಾವ ರೀತಿ ಮಾಡಿನಿ ಅಂತ ಹೇಳ್ತೇನೆ. ಸಮಾಜ ವಿಜ್ಞಾನ CDP, ಅದಾದಮೇಲೆ ಇಂಗ್ಲೀಷು, ಆಮೇಲೆ ಕನ್ನಡ. ಇಷ್ಟ ಸಮಾಜ ವಿಜ್ಞಾನಕ್ಕೆ ನೀವು ಜಾಸ್ತಿ ಟೈಮ್ ಕೊಡ್ಬೇಕು. CDP ಹತ್ರ ನೆಕ್ಸ್ಟ್ ಕೊಡ್ರಿ. CDPನ ಜಾಸ್ತಿ ಕೊಟ್ರೂ ನಿಮಗೂ ಅಲ್ಲಿ ಕ್ವಶನ್ಗಳು ತಪ್ಪಾಗ್ತಾವೆ. ಅದಕ್ಕೋಸ್ಕರ ಇಲ್ಲಿ ಇಂಗ್ಲೀಷು, ಕನ್ನಡ. ಇನ್ನು ಸೈನ್ಸ್ನವ್ರು ಏನು ಮಾಡ್ತಾರೋ ಅವರಿಗೆ ಮ್ಯಾಥ್ಸು, ಇನ್ನೊಂದು ಸೈನ್ಸು. ಮ್ಯಾಥ್ಸು ಮತ್ತು ಸೈನ್ಸ್ಗಳಿಗೆ ಅವರು ಟೈಮ್ ಜಾಸ್ತಿ ಕೊಟ್ಟು ಅದರ ನೆಕ್ಸ್ಟ್ CDP ಕೊಡ್ಬೇಕು ನೀವು. ಆಮೇಲೆ ನಿಮಗೆ ಕನ್ನಡ, ಇಂಗ್ಲೀಷ್ ಅವು ಈಸಿನೇ ಇರ್ತಾವೆ. ನೀವು ಸೈನ್ಸ್ ಮಾಡಿದವ್ರಿಗೆ ನಿಮಗೆ ಇಂಗ್ಲೀಷ್ ಅಂತೂ ಈಸಿ ಆಗ್ತೈತಿ, ಕನ್ನಡ ಒಂದು ಸ್ವಲ್ಪ ಇದಾಗ್ತಿರ್ತೈತಿ. ಈ ಥರ ನೀವು ಟೈಮ್ ಕೊಡಬೇಕು. ಈಗ ಒಬ್ಬ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಹುಡುಗದಾನಂತಂದ್ರೆ, ಈಗ ಒಬ್ಬರು ಇಲ್ಲ ಗೃಹಿಣಿ ಅದಾರು ಮನ್ಯಾಗ ಓದಾತಾರ, ಅವ್ರು ಯಾವ ರೀತಿ ಓದ್ಬೋದು ನೋಡಿ. ಇಲ್ಲಿ ಬೆಳಗ್ಗೆ ಅವರು 6 to 7 ಏನು ಮಾಡ್ಬೋದು ಅಂತಂದ್ರೆ, ಅವರು ಇಲ್ಲಿ SS ಅನ್ನು ಏನು ಮಾಡ್ಬೋದು, ಅವರು ಒಂದು ತಾಸು ಓದ್ಬೋದು. 1 ತಾಸು ಓದಿದ್ರು ಇವ್ರು ಏನು ಮಾಡ್ತಾರಂತಂದ್ರೆ, ಇವರಿಗೆ CDP ಅನ್ನುವಂಥದ್ದು ಡಿಫಿಕಲ್ಟ್ ಆಗತ್ತಿತ್ತು, ಎಷ್ಟು ಓದಿರೂ ತಿಳಿಯೋದಿಲ್ಲ. ಅದಕ್ಕೆ ಅವರು CDPದು ವಿಡಿಯೋ ನೋಡ್ತಾರೆ ಇಲ್ಲಿ ಫ್ರೀ ಇದ್ದ ಟೈಮ್ದಾಗ. ಇನ್ನು 6 to 7 ಏನಾಗೈತಿ, ಯಾವುದೋ ಒಂದು ಲೈವ್ ಕ್ಲಾಸ್ ಐತಿ, ಇಲ್ಲ ನಂದ ಲೈವ್ ಕ್ಲಾಸ್ ಐತಿ, ಯಾರ್ದೋ ಲೈವ್ ಕ್ಲಾಸ್ ಐತಿ, ಆ ಲೈವ್ ಕ್ಲಾಸನ್ನು ನೋಡ್ತಾರೆ. ತಿಳಿಯಾಯ್ತಿ ನಾನು ನಿಮ್ಗೆ ಏನು ಹೇಳ್ತಾನಂತೆ, ಇಲ್ಲಿ ಕ್ಲಾಸ್ ನೋಡ್ರಿ. ಇಲ್ಲಿಂದ ಇಲ್ಲೇನು ಮಾಡ್ತಾರೆ ಅವರು, ಅವರಿಗೆ ಈಗ CDPನೂ ಆಯ್ತು, SS ಆಯ್ತು, ಲೈವ್ ಕ್ಲಾಸು ಒಂದು ನೋಡ್ರು. ಇನ್ನೇನು ಮಾಡ್ತಾರೆ ಅವರು, ಇಲ್ಲಿಗೆ ಬಂದ ಕಾಸು ಇಂಗ್ಲೀಷ್ ಓದ್ಕೋತಾರೋ. ಈ ರಾತ್ರಿ ಮಕ್ಕಳವಾಗಿ ಏನು ಮಾಡ್ತಾರಂತಂದ್ರೆ, ಅವರು ಇಲ್ಲಿ PYQ ಮಾಡ್ತಾರೆ, ಅವರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡ್ತಾರೆ. ಈ ರೀತಿ ಹಾಕೋಬೋದು. ಇದನ್ನು ಸೈನ್ಸ್ ತೊಗೊಂಡು ಅವರು ಏನು ಮಾಡ್ಬೋದು, ಅವ್ರು ಬೆಳಗ್ಗೆ ಎಳ್ಗೊಡ್ಕ ಮೈಂಡ್ ಫ್ರೆಶ್ ಇತ್ತಂತೆ ಮ್ಯಾಥ್ಸ್ ಬಿಡಿಸ್ಬೋದು. ಮ್ಯಾಥ್ಸ್ ಬಿಡಿಸಿ ಫ್ರೀ ಇದ್ದ ಟೈಮ್ದೊಳಗೆ ಅವ್ರು ಏನು ಮಾಡ್ಬೋದು, ಸೈನ್ಸಿಗೆ ರಿಲೇಟೆಡ್ ಆಗಿರುವಂಥ ವಿಡಿಯೋನ ನೋಡ್ಬೋದು. ಆಮೇಲೆ ಅವ್ರು ಈವ್ನಿಂಗ್ ಬಂದ ಕಾಸು ಒಂದು ಲೈವ್ ಕ್ಲಾಸ್ ಯಾವುದೋ ಒಂದು ನೋಡ್ತಾರೋ. ನೋಡಿದ ಮೇಲೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಅವ್ರು ಸೇಮ್ ಇಲ್ಲಿ ಅವ್ರಿಗೆ ಕನ್ನಡ ಇದಾಕಿತ್ತು, ಕನ್ನಡ ನೋಡ್ತಾರೋ. ಆಮೇಲೆ PYQ ಬಿಡಿಸ್ತಾರೆ. PYQ ಮತ್ತು MCQ ಬಿಡಿಸೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ನೀವು ಟೈಮ್ ತೆಗೆದಿಟ್ಟು ಬಿಡಬೇಕು. ಈ ರೀತಿ ನೀವು ಒಂದು ಪ್ಯಾಟರ್ನ್ ಹಾಕೊಂಡು ಒಂದು ಸ್ಟಡಿಗೆ ನೀವು ಕುಂತ್ರಿ ಅಂತಂದ್ರೆ ಯಾಕೆ ಸಕ್ಸಸ್ ಆಗೋದಿಲ್ಲ, ನಾವು ಯಾಕೆ ಆಗೋಲ್ವ ಅಂತಂದ್ರೆ, ನಮ್ಮ ಕಡೆ ಈ ರೀತಿಯಾಗಿರುವಂಥದ್ದು ನಮ್ಮ ಕಡೆ ಎಲ್ಲ ನಾಲೆಜ್ ಐತೆ, ಬರೀ ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಆಗೋದು ನಮಗೆ ಹೆಂಗೈತಿ, ಎಕ್ಸ್ಟರ್ನಲ್ ಸೋರ್ಸ ಬೇಕು ನಮಗೆ. ಈಗ ನೋಡಿ ಬೇರೆದವ್ರ ಹೇಳ್ಬೇಕು, ಅವಾಗನ ತಿಳ್ಕೊತೇವೆ ನಾವು ತಿಳಿದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಹಾಕೊಂಡ್ರೆ ಅಂದ್ರೆ ಆಗ್ತೈತಿ. ಇನ್ನೊಂದು ಏನಂತಂದ್ರೆ, ಇಲ್ರಿ ಸರ ನಾ ಬೆಳಗ್ಗೆಯಿಂದ ರಾತ್ರಿ ತನಕ ಏನೂ ಮಾಡೋದಿಲ್ಲ, ನನಗೆ ಕೆಲಸ ಇಲ್ಲ ಏನಿಲ್ಲ, ನಾ ಬರೀ ಓದಾಕನ ಕುಂತೇನಂತಂದ್ರೆ ನೀ ಏನು ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ ನೀವು ನೈಟ್ ಸ್ಟಡಿ ಮಾಡ್ತಾರೋ ಡೇ ಮಾಡ್ತಾರೋ ನಿಮಗೆ ಬಿಟ್ಟಿದ್ದು. ಯಾವ ಟೈಮ್ ಹೋಗ್ಕೋತಾರೆ, ಯಾವ ಟೈಮ್ ಹೇಳ್ತಾರೆ. ಈಗ ಅವ್ನು ಡೇ ಸ್ಟಡಿ ಮಾಡತ್ತಾನಂತಂದ್ರೆ ಅವ ಆರಾಮ್ ಮನ್ಯಾಗ ಇರ್ತಾನೆ. 7 AM 7 to 9 ಇವೆರಡು ತಾಸುಗಳ ಕಾಲ ಅವ ಅಭ್ಯಾಸ ಮಾಡ್ಬೋದು. ಆಮೇಲೆ 9 to 10 ಬಿಟ್ಟು ಕಸ 10 to
2 ತಾಸು ಓದ್ಬೋದವ. 12 to 1, 1.5, 2 o'clock ತನೂ ಬಿಡ್ಬೋದವ. 2ರಿಂದ 4 ಗಂಟೆ ತನಕ ಓದ್ತಾನು. ಆಮೇಲೆ 4ರಿಂದ 5 ಏನೋ ಕೆಲಸ ಇರ್ತೈತಿ. ಅಲ್ಲಿ ಆದ್ಮೇಲೆ ಅವಂಗೆ 5 ಗಂಟೆಗೆ ಅವ್ನು ಬರ್ತಾನೆ ಓದಾಕ. 5ರಿಂದ 6 ಗಂಟೆ ತನಕ ಅವ್ನು ಓದ್ಬೋದು. ಆಮೇಲೆ ಇಲ್ಲಿ ನಡ್ಕೊಂಡ್ ತಾಸು ಬಿಟ್ಟಾವ ನಾವು 8ರಿಂದ 10 ತನಕ ಓದಿ ಮತ್ತು ಅವು ಏನು ಮಾಡ್ಬೋದು 10ರಿಂದ 12 ತನಕ ಓದ್ಬೋದು. ನೋಡಿ ಎಷ್ಟು ಟೈಮ್ ಸಿಗ್ತೆ. ಎಲ್ಲ ಅಂತೂ ಮಾಡೋಕ್ಕಾಗೋದಿಲ್ಲ ಅವಂಗೆ, ಆದರೂ ಹೇಳೋದನ್ನ ಇವಂಗೆ ಏನು ಬೆನಿಫಿಟ್ ಆಗ್ತೈತೆ ಅಂತಂದ್ರೆ, ಇವು ಒಬ್ಬ ಆರ್ಟ್ಸ್ ಬ್ಯಾಕ್ಗ್ರೌಂಡ್ನೇ ಅವನು. ಇವು ಇಲ್ಲಿ ಏನು ಓದ್ತಾನಂತಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಅವ್ಗೆ CDP ಒಂದು ಹೇಳಿ ತಿಳಿತಿರೋದಿಲ್ಲ. ಈ CDP ಓದ್ತಾನು. ಆಮೇಲೆ ಇಲ್ಲಿ ಅವ್ಗೆ ಅದ್ರ ರಿಲೇಟೆಡ್ ವಿಡಿಯೋ ನೋಡ್ತಾನು. ಯಾಕಂದ್ರೆ ಟೈಮ್ ಭಾಳ ಐತೆ, ಅವ ಏನು ಮಾಡಬೇಕು ವಿಡಿಯೋ ನೋಡಿದ. ನೆಕ್ಸ್ಟ್ ಏನು ಮಾಡಿದ ಅಂತಂದ್ರೆ ಅವ SS ಓದಾಕ ಕುಂತ. ಇಲ್ಲಿ ಯಾವುದೋ ಒಂದು ಮಧ್ಯಾಹ್ನಕ್ಕೆ ಲೈವ್ ಕ್ಲಾಸ್ ಬರ್ತಿತ್ತು, ಲೈವ್ ಕ್ಲಾಸ್ ನೋಡಿದ. ಇನ್ನೊಂದು ಯಾವುದೋ ಲೈವ್ ಕ್ಲಾಸ್ ಬರ್ತಿತ್ತು, ಅದನ್ನು ನೋಡಿದ. ಆಮೇಲೆ ಅವ PYQ ಬಿಡಿಸ್ದ. ಇಷ್ಟು ಮಾಡ್ಬೋದವ. ಇಲ್ಲ ಅಂತಂದ್ರೆ ಇಲ್ಲಿಂದ ಹಿಂಗೆ ಮಾಡ್ಕೊತ ಬಂದು ಇಲ್ಲಿ ಕನ್ನಡ ಓದಿ ಅವಂಗೆಲ್ಲ ಗೊತ್ತಿರ್ತೈತಿ, ಇಲ್ಲಿ ಇಂಗ್ಲೀಷ್ ಓದಿ. ಇಲ್ಲಾಂದ್ರೆ ರಾತ್ರಿ ಅವ ಏನು ಮಾಡ್ಬೋದು, ಸ್ಪೀಡ್ ಇಟ್ಟು ಕಾಸು ಲೈವ್ ಕ್ಲಾಸ್ ನೋಡ್ಬೋದು. 1 ತಾಸು ಆಗಿದ್ದನ್ನು ಅರ್ಧ ತಾಸಿನ ಸ್ಪೀಡ್ ಇಟ್ಟು ಮಾಡ್ಬೋದು. ಅವ್ನು ಲೈವ್ ಇದ್ದಿದ್ದು ರೆಕಾರ್ಡೆಡ್ ಮಾಡಿ ಕಾಸು. ಈ ರೀತಿ ಪ್ಯಾಟರ್ನ್ ಹಾಕೊಂಡು ಓದಿರಂತಂದ್ರೆ ಯಾಕೆ ಸಕ್ಸಸ್ ಆಗೋದಿಲ್ಲ? ಮಕ್ಕಳಿಗೆ ಪರೀಕ್ಷೆ ತಗೊಳ್ಳೋ ಟೀಚರ್ ನೀವು ಪಾಸ್ ಆಗಲಿಲ್ಲ ಅಂದ್ರೆ ಮಕ್ಕಳಿಗೆ ಹೆಂಗೆ ಪರೀಕ್ಷೆ ತಗೋತೀರಿ? ಅವ್ರಿಗೆ ಬೈದು ಬುದ್ಧಿ ಹೇಳೋರು ನೀವು, ಅವ್ರನ್ನ ಹೊಡ್ಯಾವ್ರು ನೀವು, ಹೋದ್ರೆ ನೀವೇ ಆಗಲಿಲ್ಲ ಅಂದ್ರೆ. ಅದಕ್ಕೋಸ್ಕರ ಭಾಳಷ್ಟು ಈಸಿಯಾಗಿ ಐತಿ. ಇಲ್ಲಿ ನಿಮಗೆ ನಾ ಇವತ್ತಿನ ಕ್ಲಾಸ್ನಲ್ಲಿ ಏನು ಹೇಳಿ ಅನ್ನೋದು ಇಂಪಾರ್ಟೆಂಟಾಗಿ ನೋಡಿರಿ. ಮೊದಲನೇದಾಗಿ ಏನಂತಂದ್ರೆ ಪಠ್ಯಪುಸ್ತಕ, ಹಳೆಯ ಪ್ರಶ್ನೆ ಪತ್ರಿಕೆ, ಅಭ್ಯಾಸದ ಸ್ಥಳ, ಟೈಮ್ ಟೇಬಲ್. ಮತ್ತು ನಮಗೊಂದು ಟೈಮ್ ಟೇಬಲ್ ಇಲ್ಲ ಅಂತಂದ್ರೆ ನಾವು ಸಕ್ಸಸ್ ಆಗೋಕ್ಕಾಗೋದಿಲ್ಲ. ಇಲ್ಲಿ ಏನಂತಂದ್ರೆ ಅತಿ ಶೀಘ್ರದಲ್ಲಿ KTET ವಾರಿಯರ್ಸ್ ಅಂತ ವಿರಾಟ್ ಸೋಷಿಯಲ್ ಸೈನ್ಸ್ ಮತ್ತು ಪೆಡಗಾಜಿ ಅಂತೇಳಿ ಒಂದು ಕಾನ್ಸೆಪ್ಟ್ನೊಂದಿಗೆ ಏನು ಮಾಡತ್ತಾನಂತಂದ್ರೆ ಇಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಂಗೆ ಬ್ಯಾಚ್ ಹಾಕತ್ತಾನು. ಕಂಪ್ಲೀಟ್ ಆಗಿರುವಂಥ ನೋಟ್ಸ್ಗಳನ್ನು ನಿಮಗೆ ಬರೆಸ್ತೇನೆ ಎಲ್ಲ. ಈಗ TET ಸಿಲೆಬಸ್ದೊಳಗೆ ಯಾವ ರೀತಿ ಐತಿ ಆ ರೀತಿ ನಾನು ಸಮಾಜ ವಿಜ್ಞಾನವನ್ನು ಕಂಪ್ಲೀಟಾಗಿ ನಿಮ್ಗೆ ಇಲ್ಲೇನು ಮಾಡ್ತೇನೆ ಅಂತಂದ್ರೆ ರಿಟರ್ನ್ ಮೂಲಕ ಎಲ್ಲ ಬರೆಸ್ತೇನೆ. ಅದ್ರ ಜೊತೆಗೆ ಕ್ಲಾಸ್ ಮಾಡಿದಂಥ PDF ನೋಟ್ಸ್ಗಳು ಇರ್ತಾವೆ. ಮತ್ತು ಪೆಡಗಾಜಿಗೆ ರಿಲೇಟೆಡ್ ಆಗಿರುವಂಥದ್ದು ನಾ ಕ್ವಶನ್ ಆನ್ಸರ್ ಮಾಡಿಸೋದಲ್ಲ, ನಿಮ್ಮನ್ನು ಮಾಡೋಕ್ಕಸ್ತೇನೆ. ಆ ರೀತಿಯಾಗಿ ಮಾಡುವಂಥದ್ದು ನೋಟ್ಸ್ಗಳು ಇರ್ತಾವೆ. MCQ ಅಂತೂ ಭಾಳಷ್ಟು ಯೂಟ್ಯೂಬ್ನ್ಯಾಗನೂ ಕ್ಲಾಸ್ ಅದಾವು. ಆಮೇಲೆ ನಮ್ಮಲ್ಲಿ ರೆಕಾರ್ಡೆಡ್ ಕ್ಲಾಸ್ಗಳು ಇರ್ತಾವೆ, ಅವನ್ನೂ ನೋಡ್ಕೋಬೋದು ನೀವು. ಈ ರೀತಿಯಾಗಿರುವಂಥ ಒಂದು ಕ್ಲಾಸ್ ಐತಿ. ಅತಿ ಶೀಘ್ರದಲ್ಲೇ ಮಾಡ್ತೇನೋ. 100% ಇಲ್ಲಿಂದ ನಿಮಗೆ ಸ್ಕೋರ್ ಆಗೇ ಆಗ್ತೈತಿ. ಆಮೇಲೆ ಕನ್ನಡ ಮತ್ತು ಇಂಗ್ಲೀಷು CDP ಆ ಕ್ಲಾಸ್ಗಳನ್ನು ಹಂತವಾಗಿ ಹಾಕ್ತೇವೆ. ಆದರೆ ನಿಮಗೆ ಇದು ಇಲ್ಲೇ ಒಂದು ಗ್ರಿಪ್ ಸಿಕ್ತೆ ಅಂತಂದರೆ ನೀವು ಎಲ್ಲಾದರೂ ನೀವು ಸ್ಕೋರ್ ಮಾಡ್ತೀರಿ. ಅದಕ್ಕೋಸ್ಕರ ಈ ರೀತಿಯಾಗಿರುವಂಥ ತರಗತಿಗಳು ಬೇಕಿತ್ತಂತಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಶ್ರೀರಕ್ಷೆ ಅಕಾಡೆಮಿ ಅಂತ ಪ್ಲೇಸ್ಟೋರ್ನಾಗ ಆ್ಯಪ್ ಐತಿ, ಡೌನ್ಲೋಡ್ ಮಾಡ್ಕೊರಿ. ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೆ ಅದ್ರ ಬಗ್ಗೆ ನಾವು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಿಮ್ಮ ಸಪೋರ್ಟು ಕಳೆದ ವಿಡಿಯೋಗೆ ಭಾಳಷ್ಟು ಇತ್ತು. ಇದು ವಿಡಿಯೋ ಅಷ್ಟೇ ಸಪೋರ್ಟ್ ಕೊಡಿರಿ. ಎಲ್ಲರಿಗೂ ಶೇರ್ ಮಾಡಿರಿ. TET ಆಸ್ಪಿರೆಂಟ್ಗಳಿಗೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.